ಮೊದಲ ಸುದ್ದಿ ರಾಜಕೀಯದ ಸುದ್ದಿ. ಅದರಲ್ಲೂ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆಯ ರಾಜಕೀಯ ಗರಿಗೆದರಿದೆ. ಎಲ್ಲ ನಾಯಕರು ತಮಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆಯ ರಾಜಕೀಯ ಗರಿಗೆದರಿದೆ. ಸಂಪುಟ ವಿಸ್ತರಣೆ ಚರ್ಚೆಯ ಬೆನ್ನಲ್ಲೇ ಸಚಿವಾಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನ ಕೊಡಬೇಕು ಅಂತ ನಾಯಕರು ಬಿಗಿಪಟ್ಟು ಹಿಡಿದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಗೆ 3 ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನೋದು ಶಾಸಕರ ಬೇಡಿಕೆ. ಅದನ್ನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಬೆಳಗಾವಿ ಜಿಲ್ಲೆಗೆ 4 ಸಚಿವ ಸ್ಥಾನ ಕೊಡಲಾಗಿತ್ತು. ಈಗ 3 ಸ್ಥಾನ ಕೊಡಬೇಕು ಅಂತ ಸಿಎಂಗೆ ಬೆಳಗಾವಿ ನಾಯಕರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಿಎಂ ಬೆಳಗಾವಿ ಭೇಟಿಯ ವೇಳೆ ನಾಯಕರು ಈ ಬೇಡಿಕೆಯನ್ನ ಇಟ್ಟಿರೋದು. 2ನೇ ಹಂತದಲ್ಲಿ ಹಾಗಾದ್ರೆ ಯಾವ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಕಾಂಗ್ರೆಸ್ ಹೈಕಮಾಂಡ್ ಯಾವ ನಿರ್ಧಾರಕ್ಕೆ ಬರುತ್ತೆ? 6 ಶಾಸಕರ ಮಧ್ಯೆ ಈಗ ಮಂತ್ರಿ ಪಟ್ಟದ ಲೆಕ್ಕಾಚಾರ ಶುರುವಾಗಿದೆ. 3 ಸಚಿವ ಸ್ಥಾನ ಕೊಡಲೇಬೇಕು ಬೆಳಗಾವಿ ಜಿಲ್ಲೆಗೆ ಅನ್ನೋದು ಬೆಳಗಾವಿ ಭಾಗದ ನಾಯಕರ ಬೇಡಿಕೆ. ಡಿಕೆ ಶಿವಕುಮಾರ್ ಕೋಟಾದಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಈ ಬಾರಿ ಚಾನ್ಸ್ ಸಿಗುತ್ತಾ ಅನ್ನೋದು ಕೂಡ ಪ್ರಶ್ನೆ. ಲಕ್ಷ್ಮಣ ಸವದಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಮನಸ್ಸಿದೆ ಸಿಎಂ ಡಿಕೆ ಶಿವಕುಮಾರ್ಗೆ. ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗದಂತಹ ಹಿನ್ನೆಲೆಯಲ್ಲಿ ಬೇಸರಗೊಂಡಂತಹ ಲಕ್ಷ್ಮಣ ಸವದಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡು ಕಾಂಗ್ರೆಸ್ ಟಿಕೆಟ್ನಿಂದ ಗೆದ್ದು ಬಂದಿದ್ದಾರೆ. ಈಗ 2ನೇ ಹಂತದಲ್ಲಿ ಲಕ್ಷ್ಮಣ ಸವದಿ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋದು ಡಿಕೆ ಶಿವಕುಮಾರ್ ಅವರ ಮನಸ್ಸಿನಲ್ಲಿದೆ. ಆದರೆ ಮತ್ತೊಂದು ಲೆಕ್ಕಾಚಾರವೂ ಇದೆ. ಒಂದು ವೇಳೆ ಸವದಿ ಅವರಿಗೆ ಏನಾದರೂ ಸಚಿವ ಸ್ಥಾನ ಮಿಸ್ ಆದರೆ ಆಗ ಆಪ್ತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಂಪುಟ ಸೇರಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಯಾರಿಗೆ ಮಂತ್ರಿ ಭಾಗ್ಯ ಸಿಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಸುದೀರ್ಘವಾಗಿ ನಾನು ಮಂತ್ರಿಮಂಡಲಕ್ಕೆ ನನಗೆ ಸೇರಿಸ್ಕೊಡಿ ಅಂತ ನಾವೇನು ಕೇಳಿಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿದೆ, ನಾವೆಲ್ಲ ಭಾಳ ಸೀನಿಯರ್ ಇದ್ದೀವಿ. ಕರೆಕ್ಟ್ ಟೈಮ್ಗೆ ನಾವು ಏನು ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಪದೇ ಪದೇ ಸಣ್ಣ ಹುಡುಗರ ಥರ ನಾವು ಮಂತ್ರಿ ಮಾಡಿ ನಾನು ಹಿಂದೆ ಬಿಡಲ್ಲ. ಯಾಕೆ ನಮಗೂ ಒಂದು ಗೌರವ ಇದೆ. ಸೆಲ್ಫ್ ರೆಸ್ಪೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಮಿನಿಸ್ಟ್ರಿಕ್ಕಿನ ದೊಡ್ಡದು ಸ್ವಾಭಿಮಾನ ದೊಡ್ಡದಿರ್ತದೆ. ಆದ್ದರಿಂದ ನಾವು CM ಗೊತ್ತಿದೆ ನಾವು ಎಷ್ಟು ಕೆಲಸ ಮಾಡಿದ್ವಿ, ಎಷ್ಟು ವರ್ಷದಿಂದ ದುಡಿತಾ ಇದ್ವಿ, ನಿಷ್ಠಾವಂತರ ಇದೀವಿ ಅಂತ ಗೊತ್ತಿದೆ. ಅವರು ಸಂದರ್ಭ ಕರೆಕ್ಟಾಗಿ ಅವರು ಮಂತ್ರಿಮಂಡಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಐ ವಾಂಟೆಡ್ ಟು ಮೇಕ್ ಎ ಮಿನಿಸ್ಟರ್ ಬಟ್ ಐ ಡೋಂಟ್ ಹ್ಯಾವ್ ಸಬ್ಸ್ಟಿಟ್ಯೂಟ್ ಚೀಫ್ ವಿಪ್ ಅಂತಾರೆ. ಯಾಕಂದ್ರೆ ನಾನು ಭಾಳ ಸೀನಿಯರ್ ಇದ್ದೀನಿ, ಎಲ್ಲ ಮಂತ್ರಿಗಳು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನನಗಿದೆ. ಅದಕ್ಕೆ ಸಮಯ ಬಂದಾಗ ನಿನ್ಗೆ ಮಂತ್ರಿ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಒಟ್ಟು 3 ಕೊಡು ಅಂತ ಹೇಳಿದೀವಿ, ನೆನ್ನೆ ಕೂಡ ಹೇಳಿದೀವಿ. ಎಲ್ಲ ಶಾಸಕರು ಮೀಟ್ ಮಾಡಿ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡದು. ಹಿಂದಿನ ಮಂತ್ರಿಮಂಡಲ ಬಿಜೆಪಿ ಅದಾಗಲಿ ಯಾವ ಪಕ್ಷ ಬಂದರೂ ಕೂಡ 2ರಿಂದ 3 ಅಂತೂ ಕಾಯಂ ಇದ್ದಿದೆ. ಒಂದು ಕೆಲವು ಟೈಮ್ 4 ಆಗಿತ್ತು ಒಂದ್ಸರಿ. ಹಾಗಾಗಿ 3 ಕೊಡಲೇಬೇಕು ಅಂತಂದ್ರೆ ಆಯ್ತು ಮಾಡೋಣ ಅಂತ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಕಾಂಗ್ರೆಸ್ನ ಮುಂದೆ ಸದ್ಯ ಇರುವಂತಹ ದೊಡ್ಡ ಸವಾಲು ಅಂತಂದ್ರೆ ಸಂಪುಟ ವಿಸ್ತರಣೆ. ಸೊ ಈ ಸಂಪುಟ ವಿಸ್ತರಣೆ ಯಾವಾಗ ಆಗತ್ತೆ ಅನ್ನುವಂತಹ ಒಂದು ಪ್ರಶ್ನೆ, ಇದರ ಜೊತೆಗೆ ಸಚಿವಾಕಾಂಕ್ಷಿಗಳ ದೊಡ್ಡ ಲಿಸ್ಟೇ ಇದೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಈಗ ದೊಡ್ಡ ಲೆಕ್ಕಾಚಾರ. ಈ 3ರ ಲೆಕ್ಕಾಚಾರ ಏನು? ಹೌದು, ಇನ್ನ ಬಹು ನಿರೀಕ್ಷಿತ ಸಂಪುಟ ವಿಸ್ತರಣೆಗೆ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು. ಮುಂದಿನ ವಾರದಲ್ಲಿ ಸಂಪುಟ ವಿಸ್ತರಣೆ ಅಗತ್ಯ ಅನ್ನುವಂತಹ ಚರ್ಚೆಗಳು ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಚಟುವಟಿಕೆಗಳು ಕೂಡ ಈಗ ಗರಿಗೆದಿರುವಂತದ್ದು. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂತಹ ಸಮಯದಲ್ಲಿ ಬೆಳಗಾವಿ ಜಿಲ್ಲೆಗೆ 2 ಸಚಿವ ಸ್ಥಾನವನ್ನು ನೀಡಲಾಯಿತು. ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ಮುಖ್ಯಮಂತ್ರಿ ರಾಜ್ಯದಲ್ಲಿ ಬದಲಾವಣೆ ಆಗಿರುವಂತದ್ದು. ಹೀಗಾಗಿ ಕೇವಲ ಈವರೆಗೆ 12-13 ಸಚಿವರು ಮಾತ್ರ ಪ್ರಮಾಣವಚನ ಸ್ವೀಕಾರ ಮಾಡಿರುವಂತದ್ದು. ಇನ್ನೂ 20 ಸಚಿವರ ಪ್ರಮಾಣವಚನ ಸ್ವೀಕಾರ ಮಾಡಬೇಕಿರುವಂತದ್ದು. ಹೀಗಾಗಿ ನಿನ್ನೆ ಅಷ್ಟೇ ಬೆಳಗಾವಿ ಪ್ರವಾಸದಲ್ಲಿದ್ದಂತಹ
ಆಗಿರುವಂತಹ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮಗೆ ಸಚಿವ ಸಂಪುಟ ವಿಸ್ತರಣೆ ಸಂಪುಟಕ್ಕೆ ಯಾವುದೇ ಒತ್ತಡ ಇಲ್ಲ, ಆದ್ರೆ ಹೈಕಮಾಂಡ್ ನಾಯಕರು ಈಗಷ್ಟೇ ಬಂದಿದ್ದಾರೆ ದೆಹಲಿಗೆ, ಹೀಗಾಗಿ ನಮಗೆ ಯಾವಾಗ ಕರೀತಾರೆ ಹೋಗಿ ನಾವು ಸಮಸ್ಯೆನ ಬಗೆಹರಿಸ್ಕೊತೀವಿ ಅನ್ನುವಂತಹ ಮಾಹಿತಿಯನ್ನ ನೀಡುವಂತದ್ದು. ಈಗ ಸತೀಶ್ ಜಾರಕಿಹೊಳಿ ಅವರು ಡಿಕೆಶಿ ಸಂಪುಟದಲ್ಲಿ ಇರುವಂತದ್ದು. ಇನ್ನು ಒಂದು ಸ್ಥಾನ ಸಿಕ್ಕರೆ ಅದನ್ನ ಯಾರು ಲಕ್ಷ್ಮಣ್ ಸವದಿ ಅವರಿಗೆ ಕೊಡಬೇಕು ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ಅವರು ಒಲವನ್ನ ತೋರ್ತಿರುವಂತ. ಯಾಕಂದ್ರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ಗೆ ಬಂದಿದ್ರು. ಅವರು ಕೇವಲ 10ನೇ ಕ್ಷೇತ್ರ ಗೆಲ್ಲಿಸುವ ಜೊತೆಗೆ ಸುತ್ತಮುತ್ತಲ 4-5 ಕಾಂಗ್ರೆಸ್ ಗೆಲುವಿನಲ್ಲಿ ಲಕ್ಷ್ಮಣ್ ಸವದಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಲಕ್ಷ್ಮಣ್ ಸವದಿ ಅವರಿಗೆ ಏನಾದರೂ ಸ್ಥಳೀಯ ನಾಯಕರು ಅಡ್ಡಿಪಡಿಸಿದ್ರೆ ಮಹಿಳಾ ಕೋಟಾದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಮಂತ್ರಿಗಿರಿ ಕೊಡೋಕೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಒಲವನ್ನ ತೋರ್ತಿರುವಂತದ್ದು. ಹೀಗಾಗಿ ಇನ್ನುಳಿದ ಸಚಿವಾಕಾಂಕ್ಷಿಗಳು ಏನಿದ್ದಾರೆ 5ರಿಂದ 6 ಅಂದ್ರೆ ಒಂದು ಗಣೇಶ್ ಹುಕ್ಕೇರಿ, ಅಶೋಕ್ ಪಟ್ಟಣ್, ಆಸಿಫ್ ಶೇಟ್, ಮಾಂತೇಶ್ ಕೌಜಲ್ಗೆ ಹಾಗೂ ರಾಜು ಕಾಗೇಶ್ ಸೇರಿದಂತೆ ಇನ್ನುಳಿದ ಏನು ಶಾಸಕರಿದ್ದಾರೆ ಅವರೀಗ ನಿನ್ನೆ ಬಂದಂತಹ ಸಿಎಂ ಎದುರು ಹೊಸ ಬೇಡಿಕೆನ ಇಟ್ಟಿರುವಂತದ್ದು. ಬೆಳಗಾವಿಗೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದ ಸಮಯದಲ್ಲಿ 4 ಸಚಿವ ಸ್ಥಾನವನ್ನು ಕೊಡಲಾಗಿತ್ತು. ಹೀಗಾಗಿ ನಿಮ್ಮ ಸಂಪುಟದಲ್ಲಿ ಅಟ್ಲೀಸ್ಟ್ 3 ಸಚಿವ ಸ್ಥಾನವಾದರೂ ಕೊಡಬೇಕು ಅನ್ನುವಂತಹ ಬೇಡಿಕೆನ ಇಟ್ಟಿರುವಂತದ್ದು. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಕೋಟಾದಲ್ಲಿ ಈಗ ಒಂದು ಲಕ್ಷ್ಮಣ್ ಸವದಿ ಅವರು ಬರಬೇಕು, ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬರಬೇಕು. ಹೀಗಾಗಿ ಆ ಇಬ್ಬರಲ್ಲಿ ಒಬ್ರು ಆ ಸಚಿವ ಸ್ಥಾನ ಉಳಿದ್ರೆ ಇನ್ನುಳಿದ ಒಂದು ಸ್ಥಾನಕ್ಕೆ ಆ ಒಂದು ಸ್ಥಾನ ನಮಗೆ ಸಿಗ್ತಿದ್ದೆ ಅನ್ನುವಂತಹ ಆಶಾಭಾವನೆ ಇದೀಗ ಇನ್ನುಳಿದ ಸಚಿವಾಕಾಂಕ್ಷಿಗಳಲ್ಲಿ ಇರುವಂತದ್ದು. ಹೀಗಾಗಿ ಈ 4 ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿಗೆ ಬಂದಂತ ಸಮಯದಲ್ಲಿ ಬೆಳಗಾವಿಗೆ 3 ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಬೇಡಿಕೆಯನ್ನು ಇಟ್ಟಿರುವಂತದ್ದು. ಸಿಎಂ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ನುವಂತಹ ಅಭಿಪ್ರಾಯವನ್ನ ಇದೀಗ ಸ್ಥಳೀಯ ಶಾಸಕರು ವ್ಯಕ್ತಪಡಿಸುತ್ತಿರುವಂತದ್ದು. ಯಾಕಂದ್ರೆ ಬೆಳಗಾವಿಯಲ್ಲಿ ಹಿಂದೆ ಬಿಜೆಪಿ ಸರ್ಕಾರದಲ್ಲಿ 4 ಸಚಿವರು ಇದ್ರು. ಹೀಗಾಗಿ ಬೆಂಗಳೂರು ನಂತರ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳು ಇರುವುದು ಕೂಡ ಬೆಳಗಾವಿಯಲ್ಲಿ. 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಕಾಂಗ್ರೆಸ್ 11 ಸ್ಥಾನಗಳನ್ನು ಗೆದ್ದಿದೆ. ಹೀಗಾಗಿ ಬರ್ತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಅನುಕೂಲ ಆಗೋಕೆ ಪಕ್ಷ ಸಂಘಟನೆಗೆ ಹೆಚ್ಚಿನ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಇದೀಗ ಸಿಎಂ ಎದುರು ಸ್ಥಳೀಯ ಶಾಸಕರು ಮಂಡಿಸಿರುವಂತಹ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂಥದ್ದು ಈಗ ಜಿಲ್ಲಾ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂತದ್ದು. ವೀಣಾ, ಎಸ್, ಥ್ಯಾಂಕ್ ಯು ಅನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.